ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹವ್ಯಾಸ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಗ್ರ್ಯಾಂಡ್ ಆಗಿರುವಂಥ ಕಾಟನ್ ಸಿಲ್ಕ್ ಸ್ಯಾರಿಗೆ ಕುಚ್ಚು ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಕುಚ್ಚು ಕೂಡ ಗ್ರ್ಯಾಂಡ್ ಆಗಿರುತ್ತೆ. ರಾಮ ಗ್ರೀನ್ ಮತ್ತು ಡಾರ್ಕ್ ನವಿ ಬ್ಲೂನಲ್ಲಿ ಇರೋ ಕಾಂಬಿನೇಷನ್ ಸ್ಯಾರಿ ಇದು. ಕಾಟನ್ ಸಿಲ್ಕ್ದು ರಿಚ್ ಬಾರ್ಡರ್ ಇದೆ, ಗೋಲ್ಡನ್ ಬಾರ್ಡರ್ಸು ವಿತ್ ಪಿಕಾಕ್ ಬಾರ್ಡರ್ ಇದೆ. ಇದಕ್ಕೆ ಸೆರಗು ಕೂಡ ತುಂಬಾ ಗ್ರ್ಯಾಂಡ್ ಆಗಿದೆ. ನೋಡಿ, ಗೋಲ್ಡನ್ ಬಾರ್ಡ್ರು ವಿತ್ ಪಿಕಾಕ್ ಬಾರ್ಡರ್ ಇದೆ. ಸೊ ಇದಕ್ಕೆ ಒಂದು ಡಿಫ್ರೆಂಟ್ ಆಗಿರುವಂಥ ಡಿಸೈನ್ನ ಹಾಕ್ತಾಯಿದ್ದೀನಿ. ಇದಕ್ಕೆ 7 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 3mm ಸೈಜು ಗೋಲ್ಡನ್ ಬೀಡ್ಸನ್ನು ತಗೊಂಡಿದ್ದೀನಿ. ಹಾಗೆ ಸ್ಮಾಲ್ ಬೀಡ್ಸನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಈ ಥರ ಹ್ಯಾಂಗಿಂಗ್ ಬೀಡ್ಸ್ ಬರುತ್ತೆ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಆ್ಯಸ್ ಯೂಶ್ವಲ್ ನೀಡಲ್ ನಂಬರ್ 10 0.75mm ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗಲ್ಲಿ ಆ್ಯಸ್ ಯೂಶ್ವಲ್ ನಾನು 2 ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕಿ ಸ್ಟಿಚ್ಚನ್ನು ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ಇದು ಮಾಡೋದಕ್ಕೆ ನೀವು ಮರಿಬೇಡಿ, ಇದು ಕಂಪಲ್ಸರಿ ಮಾಡಲೇಬೇಕಾಗತ್ತೆ 2 ಸರಿ. ನೆಕ್ಸ್ಟ್ ಈಗ ನಾನು ಅದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೋತಾ ಇದ್ದೀನಿ. ಅದ್ರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಟೋಟಲಿ ಇದು ಸ್ಟಾರ್ಟಿಂಗ್ 3 or 4 ಹಾಕ್ಕೊಳ್ಳಿ, ಪರವಾಗಿಲ್ಲ. ನೆಕ್ಸ್ಟ್ ಈಗ ದಾರನ ಮೇಲೆ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನು ಇದಕ್ಕೆ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಇನ್ಸರ್ಟ್ ಮಾಡಿ ಬೀಡ್ ಲಾಕನ್ನು ಮಾಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೋಡಿ ಸ್ಯಾರಿಗೂ ಕೂಡ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಈಗ ನಾನಿಲ್ಲಿ 3 ಚೈನ್ಸನ್ನು ವರ್ಕ್ ಮಾಡ್ಕೋತಾ ಇದ್ದೀನಿ. ಅದು ಕೂಡ ಈ ರೀತಿ ನೀಡಲ್ನ ಸ್ಟ್ರೈಟಾಗಿ ಇಟ್ಬಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿ ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಈಗ ದಾರನ ಮೇಲಕ್ಕೆ ಮಾಡಿ ಇನ್ನೊಂದು ಸ್ಮಾಲ್ ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ನ ಮಾಡಿಕೊಂಡು ಅದು ಕೂಡ ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಒಂದು ಆರ್ಚ್ ಡಿಸೈನ್ನ ಹಾಕಬೇಕಾಗತ್ತೆ. ಸೊ ನೋಡಿ, ಇಲ್ಲಿ ಸ್ಟಾರ್ಟಿಂಗಲ್ಲಿ 3 or 4 ಸಿಂಗಲ್ ಕ್ರೋಶೆ, 1 ಬೀಡು ಮತ್ತು 3 ಚೈನು, 1 ಬೀಡು. ಈಗ ದಾರನ ಮೇಲಕ್ಕೆ ಮಾಡಿಕೊಂಡು ಒಂದು ಬೀಡನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಡ್ ಲಾಕ್ ಮಾಡ್ಕೋತೀನಿ. ಮತ್ತು ಈಗ ದಾರನ ಮೇಲಕ್ಕೆ ಮಾಡಿಕೊಂಡು ಸೆಕೆಂಡ್ ಬೀಡನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದು ಕೂಡ ಬೀಡ್ ಲಾಕ್ ಮಾಡ್ಕೋತೀನಿ. ಮತ್ತು ಈಗ ಥರ್ಡ್ ಬೀಡನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದು ಕೂಡ ಬೀಡ್ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ಈಗ 4th ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದು ಕೂಡ ಆ್ಯಡ್ ಮಾಡ್ಕೋತೀನಿ. ಒಂದೊಂದು ಬೀಡನ್ನೂ ಕೂಡ ಲಾಕ್ ಮಾಡ್ಕೋಬೇಕಾಗತ್ತೆ. 4 ಆಯಿತು. ಈಗ 5ನೇ ಬೀಡನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದು ಕೂಡ ಲಾಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು 6th ಬೀಡನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದು ಕೂಡ ಲಾಕ್ ಮಾಡ್ಕೋಬೇಕಾಗತ್ತೆ. ಟೋಟಲಿ ನಾನಿಲ್ಲಿ 7 ಬೀಡ್ಸನ್ನು ಹಾಕೋತಾ ಇದ್ದೀನಿ. ಸೊ ಇವಾಗ 6th ಬೀಡ್ ಹಾಕೋತಾ ಇದ್ದೀನಿ. 6th ಬೀಡ್ ಇನ್ಸರ್ಟ್ ಮಾಡಿಕೊಂಡು ಅದನ್ನು ಲಾಕ್ ಮಾಡ್ಕೋಬೇಕಾಗತ್ತೆ. ಮತ್ತು ಈಗ ಇನ್ನೊಂದು ಬೀಡನ್ನು ಆ್ಯಡ್ ಮಾಡಿ ಅದನ್ನು ಕೂಡ ಹಾಕ್ಕೋಬೇಕಾಗತ್ತೆ. ನಿಮಗೆ ಈ ಕಡೆ ಬೀಡ್ ಪಕ್ಕ ಇರೋ ಸ್ಟಿಚ್ವರೆಗೂ ಇದು ಬರಬೇಕಾಗತ್ತೆ, ಅಷ್ಟು ನೋಡಿ ಲಾಕ್ ಮಾಡ್ಕೋಬೇಕು. ನಾನಿಲ್ಲಿ 7 ಬೀಡ್ಸ್ನ ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿ ನಾವು ಬೇಸ್ ಲೈನಲ್ಲಿ 1 ಬೀಡ್ ಹಾಕಿರ್ತೀವಲ್ಲ, ಅದ್ರ ಪಕ್ಕ ಒಂದು ಸಿಂಗಲ್ ಕ್ರೋಶೆ ಹಾಕಿರ್ತೀವಿ. ಸ್ಟಾರ್ಟಿಂಗಲ್ಲಿ 3 or 4 ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ, ಅಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ಒಂದು ಸರಿ ಲಾಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ಕೂಡ ಇನ್ನೊಂದು ಸರಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಲಾಕ್ ಮಾಡಬೇಕಾದ್ರೆ ಬೀಡ್ ಪಕ್ಕದಲ್ಲಿ 2 ಸಿಂಗಲ್ ಕ್ರೋಶೆ, ಒಂದು ಲಾಕ್ ಸ್ಟಿಚ್ಚು, ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಈಗ 3 ಚೈನ್ಸನ್ನು ಹಾಕ್ತಾಯಿದ್ದೀನಿ. ಬೀಡ್ ಪಕ್ಕ ಇರೋ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋಬೇಕಾಗತ್ತೆ. ಮತ್ತು 3 ಚೈನ್ಸನ್ನು ಹಾಕ್ಕೊಂಡು ನೆಕ್ಸ್ಟ್ ಬೀಡ್ ಪಕ್ಕದಲ್ಲಿರೋ ಅಂಥ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕೋಬೇಕಾಗತ್ತೆ. ಮತ್ತು 3 ಚೈನ್ಸನ್ನು ಹಾಕ್ಕೊಂಡು ಬೀಡ್ ಪಕ್ಕ ಇರೋ ಅಂಥ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋಬೇಕಾಗತ್ತೆ. ಮತ್ತು ಇನ್ನೊಂದು 3 ಚೈನ್ಸನ್ನು ಹಾಕ್ಕೊಂಡು
ನೆಕ್ಸ್ಟ್ ಬೀಡ್ ಪಕ್ಕ ಇರೋವಂಥ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೋಬೇಕಾಗತ್ತೆ. ಇದೇ ರೀತಿ 3 ಚೈನ್ಸನ್ನು ಹಾಕ್ಕೊಂಡು ಎಲ್ಲ 7 ಬೀಡ್ಸ್ ನಾವೇನು ಹಾಕ್ಕೊಂಡಿರ್ತೀವಿ ಅದಕ್ಕೆ ಲಾಕ್ ಮಾಡ್ತಾ ಹೋಗಬೇಕಾಗತ್ತೆ. ಇದು ಬೀಡ್ ಮೇಲೆ ಸಣ್ಣ ಸಣ್ಣ ಆರ್ಚ್ ಥರ ಬರುತ್ತೆ. ನಿಮ್ಗೆ ನೋಡೋಕ್ಕೆ ಅದು ಫ್ಲವರ್ ಡಿಸೈನ್ ಥರ ಕಾಣಿಸುತ್ತೆ. ತುಂಬಾ ಕ್ಯೂಟಾಗಿರುತ್ತೆ ಈ ಡಿಸೈನು. ಸೊ ಈಗ ನೋಡಿ 6th ಬೀಡ್ಗೆ ಹಾಕೋತಾ ಇದ್ದೀನಿ. 3 ಚೈನ್ಸನ್ನು ಹಾಕಿ ಲಾಕ್ ಮಾಡ್ಕೋತೀನಿ. ಮತ್ತು ಈಗ 3 ಚೈನ್ಸನ್ನು ಹಾಕಿ ನಾವು ಸ್ಟಾರ್ಟಿಂಗಲ್ಲಿ ಹಾಕಿರ್ತೀವಲ್ಲ ಸಿಂಗಲ್ ಕ್ರೋಶೆ, ಅದ್ರ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ಅಲ್ಲೂ ಕೂಡ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ಸಾರಿಗೂ ಕೂಡ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಒಂದು ಆರ್ಚ್ ಡಿಸೈನು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಈಗ ನಾನಿಲ್ಲಿ ಇನ್ನೂ 3 ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಒಂದು ಆರ್ಚ್ಗೂ ನೆಕ್ಸ್ಟ್ ಡಿಸೈನ್ಗೂ ಸ್ವಲ್ಪ ಗ್ಯಾಪ್ ಇದ್ದರೆ ಓವರ್ಲ್ಯಾಪ್ ಆಗಲ್ಲ, ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತ. ಸೊ ಇಲ್ಲಿ ನೆಕ್ಸ್ಟ್ 3 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡ್ಮೇಲೆ ದಾರನ ಮೇಲಕ್ಕೆ ಮಾಡಿ ಒಂದು ಬಿಗ್ ಬೀಡು ಅಂದರೆ 3 mm ಸೈಜ್ ಬೀಡ್ ಏನು ತೊಗೊಂಡಿದ್ದೀನಿ ಅದನ್ನು ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಅದು ಕೂಡ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಕರೆಕ್ಟಾಗಿ ಲಾಕ್ ಮಾಡ್ಕೋತೀನಿ ಒಂದು ಸಿಂಗಲ್ ಕ್ರೋಶೆ ಹಾಕಿ. ಈಗ ನೆಕ್ಸ್ಟ್ ಇದಕ್ಕೆ ನಾನು 4 ಚೈನನ್ನು ವರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ 1 2 3 4 ಚೈನನ್ನು ವರ್ಕ್ ಮಾಡಿಕೊಂಡು ರಿವರ್ಸ್ ಸೈಡಿಂದ ಬೀಡ್ ಪಕ್ಕದಲ್ಲಿರೋ ಅಂಥ ಸ್ಟಿಚ್ಚಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಈಗ ಮತ್ತೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ನಾವು ಬೀಡ್ ಮೇಲೆ ಹಾಕಿರೋ ಆರ್ಚ್ ಏನಿದೆ 4 ಚೈನು ಅದಕ್ಕೆ ಫಸ್ಟು 3 ಸಿಂಗಲ್ ಕ್ರೋಶೆಯನ್ನು ನಾನಿಲ್ಲಿ ವರ್ಕ್ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ 3 ಸಿಂಗಲ್ ಕ್ರೋಶೆ ಆದಮೇಲೆ ನಾವೊಂದು ಬೀಡನ್ನು ಕೂಡ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ 3 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡ್ಮೇಲೆ ನೋಡಿ ಇವಾಗ 3rd ಸಿಂಗಲ್ ಕ್ರೋಶೆ ಆದಮೇಲೆ ದಾರನ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ಈಗ ನಾವು ಹ್ಯಾಂಗಿಂಗ್ ಬೀಡ್ ಇರುತ್ತಲ್ಲ ಅದನ್ನು ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕನ್ನು ಮಾಡಿಕೊಂಡು ಮತ್ತೆ ಈಗ ಇನ್ನೂ 3 ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ 1 2 3 ಸಿಂಗಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೊಂಡ್ಮೇಲೆ ಸಾರಿಗೂ ಕೂಡ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಲೆಫ್ಟ್ ಸೈಡಲ್ಲಿ 5 ಸಿಂಗಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೊಂಡಿದ್ದೀವಿ. ಒಂದು ಡಿಸೈನ್ಗೂ ಇನ್ನೊಂದು ಡಿಸೈನ್ಗೂ ಗ್ಯಾಪ್ ಇರಲಿ ಅಂತ. ಸೊ ಇಲ್ಲೂ ಕೂಡ ಬ್ಯಾಲೆನ್ಸ್ ಮಾಡೋಕ್ಕೆ 5 ಸಿಂಗಲ್ ಕ್ರೋಶೆ ಬರಬೇಕಾಗತ್ತೆ. ಇವಾಗ ಲಾಕ್ ಮಾಡಿರೋದು 2 ಸ್ಟಿಚ್ ಆಗಲೇ ಇದೆ ಅಲ್ಲಿ. ಸೊ ಈಗ ಇನ್ನು ಎಕ್ಸ್ಟ್ರಾ 3 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ನೆಕ್ಸ್ಟು ಬಿಗ್ ಸೈಜ್ ಆರ್ಚನ್ನು ನಾವು ವರ್ಕ್ ಮಾಡಬೇಕಾಗತ್ತೆ. ನೋಡಿ ಈಗ 3 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಇದೇ ರೀತಿ ಬೇಸ್ ಲೈನ್ ಏನಿದೆ ಅದನ್ನು ಹಾಕ್ಕೊಂಡು ಒಂದು ಆರ್ಚನ್ನು ಹಾಕ್ಕೋಬೇಕಾಗತ್ತೆ. ಸೊ ಈಗ ನಾನು ಅದಕ್ಕಾಗಿ ದಾರನ ಮೇಲಕ್ಕೆ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಡ್ ಲಾಕನ್ನು ಮಾಡಿಕೊಂಡು ಅದು ಎಲ್ಲಿ ಬರುತ್ತೆ ಕರೆಕ್ಟಾಗಿ ಅಲ್ಲಿ ನೋಡಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೊಳ್ಳಿ. ಇದು ಸ್ಮಾಲ್ ಸೈಜ್ ಬೀಡ್ ಆದ್ದರಿಂದ ಬೀಡ್ ಲಾಕ್ ಮಾಡಿದ್ರೂ ಆಗುತ್ತೆ, ಮಾಡದಿದ್ರೂ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಸೊ ಈಗ ನೆಕ್ಸ್ಟು 3 ಚೈನ್ಸನ್ನು ವರ್ಕ್ ಮಾಡ್ಕೋತಾ ಇದ್ದೀನಿ. ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿ ಬರುತ್ತೆ ಅಂತ ಕರೆಕ್ಟಾಗಿ ನೋಡಿ ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳಿ. ಮತ್ತು ದಾರನ ಮೇಲಕ್ಕೆ ಮಾಡಿಕೊಂಡು ಇನ್ನೊಂದು ಸ್ಮಾಲ್ ಬೀಡನ್ನು ಇದಕ್ಕೆ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಇದು 0 ಸೈಜ್ ಬೀಡ್ಸು. ಸೊ ಸುಮ್ಮನೆ ಒಂದು ಕುಚ್ಚಿಗೆ ಆ ಕಡೆ ಈ ಕಡೆ ಇರಲಿ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಇದು ಲಾಕ್ ಮಾಡ್ತಿದ್ರೂ ಪರವಾಗಿಲ್ಲ, ನಿಮಗೇನದು ಗ್ಯಾಪ್ ಕಾಣಿಸಲ್ಲ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ವರ್ಕ್ ಮಾಡಿಕೊಂಡು ಈಗ ನಾನು ಇದಕ್ಕೆ 7 ಬೀಡ್ಸನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸ್ಮಾಲ್ ಸೈಜ್ ಬೀಡ್ಸು ಇಲ್ಲಿ ಆರ್ಚಿಗೆ ಹಾಕ್ಕೊಂಡಿದ್ದೀವಲ್ಲ ನೋಡಿ, ಇಲ್ಲಿ ಅದೇ ರೀತಿ ಬೀಡ್ಸ್ನ ಸ್ಮಾಲ್ ಸೈಜ್ದು ಇಲ್ಲಿ 7 ಬೀಡ್ಸ್ನ ಆ್ಯಡ್ ಮಾಡಿ ಒಂದೊಂದು ಬೀಡನ್ನು ಕೂಡ ಈಗ ಇಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ.
ನಾನಿಲ್ಲಿ 7 ಬೀಡ್ಸ್ನ ಯಾಕೆ ಹಾಕೋತಾ ಇದ್ದೀನಿ ಅಂದರೆ ನನಗೆ ಸ್ವಲ್ಪ ಆರ್ಚು ದೊಡ್ಡದಾಗಿ ಬೇಕಾಗಿದೆ. ಹಾಗಾಗಿ ನೀವು ಈ ಕರೆಕ್ಟಾಗಿ ಯು ಶೇಪಲ್ಲಿ ಆರ್ಚ್ ಬರಬೇಕು ಅಂತಂದರೆ ನೀವು ಮಿನಿಮಮ್ 7 ಬೀಡ್ಸನ್ನು ಹಾಕಿ ಸಪ್ರೇಟಾಗಿ ಲಾಕ್ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂದರೆ ನಾನೀಗ ಕೆಳಗಡೆ ನೋಡಿ ಬೇಸ್ ಲೈನಲ್ಲಿ 2 ಬೀಡ್ ಮಧ್ಯ 3 ಚೈನ್ ಏನು ಹಾಕಿದ್ದೀನಿ ಅದು ಕುಚ್ಚು ಕಟ್ಟೋಕ್ಕೆ ಪ್ರಾವಿಷನ್ನು, ಅಲ್ಲಿ ಬೇಬಿ ಕುಚ್ಚು ಬರುತ್ತೆ. ಸೊ ಇದು ತುಂಬಾ ಬ್ಯೂಟಿಫುಲ್ ಆಗಿರೋ ಅಂಥ ಡಿಸೈನು. ಒಂದು ಆರ್ಚ್ ಮಧ್ಯದಲ್ಲಿ ಒಂದು ಸ್ಮಾಲ್ ಕುಚ್ಚು, ಬೇಬಿ ಕುಚ್ಚು ಬರುತ್ತೆ. ಕಾಂಟ್ರಾಸ್ಟ್ ಕಲರಲ್ಲಿ ತುಂಬಾ ರಿಚ್ ಲುಕ್ಕನ್ನು ಕೊಡುತ್ತೆ ಸ್ಯಾರಿಗೆ. ಹಾಕೋದು ಡಿಸೈನು ತುಂಬಾ ಸಿಂಪಲ್ ಆಗಿದೆ, ಬಟ್ ನಿಮಗೆ ಎಲಿಗೆಂಟ್ ಲುಕ್ಕನ್ನು ಕೊಡುತ್ತೆ. ಈ ಬ್ರೈಡಲ್ ಸ್ಯಾರಿಗೆಲ್ಲ ಈ ಥರ ಈಸಿಯಾಗಿ ಸಿಂಪಲ್ಲಾಗಿ ಹಾಕುವಂಥ ಡಿಸೈನ್ ಇದು ಸಿಂಗಲ್ ಸ್ಟೆಪ್ಪಲ್ಲೇ ಕಂಪ್ಲೀಟ್ ಆಗುವಂಥ ಡಿಸೈನು. ಬರೀ ನಾವು ಆಮೇಲೆ ಒಂದು ಕುಚ್ಚನ್ನು ಕಟ್ಕೋಬೇಕಾಗತ್ತೆ ಅಷ್ಟೇ. ಸೊ ವಿತಿನ್ 2 ಅವರ್ಸ್ ಒಳಗಡೆ ನೀವು ಈ ಥರ ಡಿಸೈನ್ನ ಕಂಪ್ಲೀಟ್ ಮಾಡಿಬಿಡ್ಬೋದು. ಈವನ್ ಮೈಸೂರು ಸಿಲ್ಕ್ ಸ್ಯಾರೀಸ್ಗೂ ಕೂಡ ಈ ಥರ ಡಿಸೈನ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಈವನ್ ಕಾಂಚೀಪುರಂ ಸ್ಯಾರೀಸ್ಗೂ ಕೂಡ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಈಗ ನೋಡಿ ನಾನು ಫ್ರಂಟ್ ಸೈಡಿಂದ ವರ್ಕ್ ಮಾಡ್ತಾಯಿದ್ದೀನಿ. 3 ಚೈನ್ಸನ್ನು ಹಾಕ್ಕೊಂಡು ಒಂದೊಂದು ಬೀಡ್ಗೂ ಕೂಡ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ. ಅದು ಬೀಡ್ ಸುತ್ತ ಒಂದು ಫ್ಲವರ್ ಟೈಪಲ್ಲಿ ಆರ್ಚ್ ಬರುತ್ತೆ. ನೀವು ಕಾಂಟ್ರಾಸ್ಟ್ ಕಲರಲ್ಲಿರೋ ಅಂಥ ಸ್ಯಾರೀಸ್ಗೆ ಈ ಥರ ಡಿಸೈನ್ನ ಚೂಸ್ ಮಾಡಿಕೊಂಡ್ರೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಮತ್ತು ನೀವು ನಿಧಾನಾಗಿ ಒಂದೊಂದೇ 3 ಚೈನ್ಸು ಕೂಡ ಸ್ಟಿಫಾಗಿ ಹಾಕ್ಕೊಂಡ್ರೆ ಅದು ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ. ನೋಡಿ ಈಗ 3 ಚೈನ್ಸ್ ಹಾಕಿ ನೆಕ್ಸ್ಟ್ ಬೀಡ್ ಪಕ್ಕ ಇರುವಂಥ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಮತ್ತು 3 ಚೈನ್ಸನ್ನು ಹಾಕಿ ಬೀಡ್ ಪಕ್ಕ ಇರೋ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಮತ್ತು ಲಾಸ್ಟಲ್ಲೂ ಕೂಡ 3 ಚೈನ್ಸನ್ನು ಹಾಕ್ಕೊಂಡು ಬೀಡ್ ಪಕ್ಕ ಇರೋ ಗ್ಯಾಪಲ್ಲಿ ಒಂದು ಸಾರಿ ಲಾಕ್ ಮಾಡಿ ಆಮೇಲೆ ಸ್ಯಾರಿಗೆ ಲಾಕ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಅದು ಸ್ಟಿಫ್ನೆಸ್ ಇರಲ್ಲ, ಹ್ಯಾಂಗ್ ಆಗುತ್ತೆ ಡಿಸೈನು. ಈಗ ಸ್ಯಾರಿಗೂ ಕೂಡ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಫೈನಲಿ ಡಿಸೈನು ಈ ಥರ ರೆಡಿ ಆಗುತ್ತೆ ನಿಮಗೆ. ಇದೇ ರೀತಿ ನಾನು ಸ್ಯಾರಿ ಎಡ್ಜ್ ತನಕ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ನೋಡಿ ಸ್ಯಾರಿ ಎಡ್ಜ್ ಫುಲ್ಲು ಡಿಸೈನ್ ಹಾಕಿದ್ಮೇಲೆ ಈ ಥರ ಕಾಣಿಸುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ನೀಟ್ ಫಿನಿಶಿಂಗ್ ಬಂದಿದೆ ನೋಡಿ. ಈ ಥರ ಹಾಕ್ತಾ ಹೋಗ್ತೀನಿ. ಈಗ ಈ ಆರ್ಚ್ ಮಧ್ಯದಲ್ಲಿ ಏನಿದೆ ಅದರ ಮಧ್ಯ ಕುಚ್ಚು ಕಟ್ಟೋ ಐಡಿಯಾ ಇದೆ ನಂದು. ಸೊ ಹಾಗಾಗಿ ನಾನು ಬೇಸ್ ಲೈನಲ್ಲಿ ಏನು 3 ಚೈನ್ಸ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಕಾಂಟ್ರಾಸ್ಟ್ ಕಲರು ರಾಮ ಗ್ರೀನ್ ಏನಿದೆ ಸ್ಯಾರಿಲಿ ಅದೇ ಕಲರ್ದು ಕುಚ್ಚನ್ನು ಇಲ್ಲಿ ಕಟ್ತೀನಿ. ಕುಚ್ಚು ಹೇಗೆ ಕಟ್ಟೋದು, ಅಷ್ಟರ ಒಳಗಡೆ ಎಷ್ಟು ಚಿಕ್ಕ ಕುಚ್ಚು ಕಟ್ಟಬೇಕಾಗತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನೋಡಿ ಇಲ್ಲಿ ಆರ್ಚ್ ಮಧ್ಯದಲ್ಲಿ 3 ಚೈನ್ಸ್ ಇದೆಯಲ್ಲ, ಈ ಚೈನ್ಸ್ಗೆ ನಾವು ಕುಚ್ಚನ್ನು ಕಟ್ಕೋಬೇಕಾಗತ್ತೆ. ಇದಕ್ಕೆ ನಾನು 100 ಎಳೆ ದಾರನ ತಗೊಂಡು ಎಡ್ಜ್ಗೆ ಗಮ್ ಹಾಕಿ ಶಾರ್ಪಾಗಿ ಮಾಡಿಟ್ಕೊಂಡಿದ್ದೀನಿ. ಈಸಿಯಾಗಿ ಪೋಣಿಸ್ಬೋದು ಅಂತ ಆರ್ಚನ್ನು ಹಿಂದೆ ತಳ್ಳಿ ಆ 3 ಚೈನ್ ಗ್ಯಾಪಲ್ಲಿ ನಾವು 100 ಎಳೆ ದಾರನ ಏನು ತಗೊಂಡಿದ್ದೀವಿ ಅದನ್ನು ಈ ಥರ ಪೋಣಿಸಿ ಸ್ಟಿಫಾಗಿ ಈ ಥರ ಹಿಡ್ಕೋಬೇಕಾಗತ್ತೆ. ಇದು ಬೇಬಿ ಕುಚ್ಚಾದ್ರಿಂದ ಜಾಸ್ತಿ ಲೆಂತ್ ಇರಲ್ಲ, ಚಿಕ್ಕದಾಗೆ ಇಟ್ಕೊಂಡು ಒಂದು ನಾರ್ಮಲ್ ನೀಡಲ್ಗೆ 2 ಎಳೆ ಗೋಲ್ಡನ್ ಥ್ರೆಡ್ಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ಅದನ್ನು ಈ ಥರ ಸೆಂಟ್ರಲ್ಲಿ ಪೋಣಿಸಿ ದಾರನ ಎಳ್ಕೊಂಡು ಬಂದು ಕುಚ್ಚು ಸುತ್ತ ಒಂದು 2 ರಿಂದ 3 ಸರಿ ನಾಟನ್ನು ಹಾಕೋಬೇಕಾಗತ್ತೆ. ಮತ್ತು ಈ ಥರ ಕುಚ್ಚನ್ನು ರಿವರ್ಸ್ ಮಾಡಿ ಆ ಮಧ್ಯ ರಿಂಗ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ಎಳ್ಕೋಬೇಕಾಗತ್ತೆ. ಆವಾಗ ಸ್ಟಿಚ್ ಸೆಕ್ಯೂರ್ ಆಗುತ್ತೆ. ಈಗ ಈ ರೀತಿ ಕುಚ್ಚು ರೆಡಿ ಆದಮೇಲೆ ಇದು ಆರ್ಚ್ಗೆ ಕರೆಕ್ಟಾಗಿ ಫಿಟ್ ಆಗಬೇಕಾಗತ್ತೆ. ಹಾಗಾಗಿ ಆರ್ಚ್ ಲೆಂತ್ ನೋಡಿಕೊಂಡು ಕುಚ್ಚು ಎಷ್ಟಕ್ಕೆ ಕಟ್ ಮಾಡಬೇಕು ಅಂತ ನೀಟಾಗಿ ಮೆಷರ್ ಮಾಡಿ ಅಲ್ಲಿ ಟ್ರಿಮ್ ಮಾಡ್ಕೋಬೇಕಾಗತ್ತೆ ಕುಚ್ಚನ್ನ. ಸೊ ಎಡ್ಜಸ್ಸು ಕ್ಲೀನಾಗಿ ಫಿನಿಶಿಂಗ್ ಬರೋ ಹಾಗೆ ಟ್ರಿಮ್ ಮಾಡಿ. ಈ ಥರ ತುಂಬಾ ಸಣ್ಣ ಕುಚ್ಚಿರಬೇಕಿದು, ಬೇಬಿ ಕುಚ್ಚು. ಒಂದು ಮಣಿ ಸೈಜ್ದು ಇದ್ದರೆ ಸಾಕಾಗತ್ತೆ. ನೋಡಿ ಈಗ ಆರ್ಚ್ ಒಳಗಡೆ ಕುಚ್ಚು ಎಷ್ಟು ಚೆನ್ನಾಗಿ ಫಿಟ್ ಆಗಿದೆ ಅಂತ. ಈ ಥರ ಬರುತ್ತೆ ಡಿಸೈನು. ಆರ್ಚ್ ಮಧ್ಯದಲ್ಲಿ ಒಂದು ಕುಚ್ಚು.
ಎಷ್ಟು ಗ್ರ್ಯಾಂಡ್ ಲುಕ್ಕನ್ನು ಕೊಡ್ತಾ ಇದೆ ಸ್ಯಾರಿಗೆ. ನೋಡಿ ಈ ಥರ ಬರುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಸಜೆಷನ್ಗಳನ್ನ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.